ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ, ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ. ಫೈನಲಿ ಇದೆ ಎರ್ಮಾಯ್ ಫಾಲ್ಸ್. ತುಂಬ ದಿನದಿಂದ ಬರೀ ನನ್ನ ಪರ್ಸ್ನಲ್ ಲೈಫ್ ವ್ಲಾಗ್ಗಳು ಮಾತ್ರ ಬರ್ತಾ ಇದ್ವು. ಟ್ರಾವೆಲ್ ವ್ಲಾಗ್ಸ್ ಸ್ವಲ್ಪ ಕಡಿಮೆ ಆಗಿತ್ತು. ತುಂಬ ಜನ ಕೇಳ್ತಿದ್ರಿ ಟ್ರಾವೆಲ್ ವ್ಲಾಗ್ಸ್ ಮಾಡಂತ. ಕೆಲವು ಪ್ಲೇಸ್ಗಳನ್ನ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಈಗ ಕ್ಯಾಪ್ಷನ್ ನೋಡಿ ಗೊತ್ತಾಗಿರ್ತದೆ ಅದು ಎಲ್ಲಿಗೆ ಅಂತಲೇ ಹೋಗ್ತಿದ್ದೀನಿ ಅಂತ. ಹಾಗೆ ಎಲ್ಲಿಗೆ ಹೋಗ್ತಿದ್ದೀನಿ, ಯಾವ ರಸ್ತೆ ಅನ್ನೋದಂತೂ ಖಂಡಿತ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಮುಂದೆ ಹೋಗ್ತಾ ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಹೋಗ್ತೀವಿ ಅಂತ ನೋಡ್ಕೊಂಡು ಹೋಗೋಣ. ಬನ್ನಿ, ವಿಡಿಯೋನ ಫುಲ್ ನೋಡಿ. ಆ್ಯಕ್ಚುಲಿ ನಾನೀಗ ಹೋಗ್ತಿರೋದು ಆಲ್ಮೋಸ್ಟ್ 3 days ಪ್ಲ್ಯಾನು. ಸೊ ನನ್ನ ಜೊತೆ ಇನ್ನು ಇಬ್ಬರು ಬರ್ತಿದ್ದಾರೆ, ನನ್ನ ಫ್ರೆಂಡ್ಸ್. ಅವ್ರು ಯಾರು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇನ್ನೊಬ್ಬ ಬರ್ತೀನಿ ಅಂತ ಹೇಳಿದ್ದ, ಅವ್ನು ಕೈ ಕೊಟ್ಟಿದ್ದಾನೆ. ಸೊ ಫಸ್ಟ್ ಪ್ಲೇಸ್ ಎರ್ಮಾಯ್ ಫಾಲ್ಸ್ ಅಂತ. ಅಲ್ಲಿ ಹೋಗಿ ಒಂದು ಏನಾದ್ರು ಮತ್ತೆ ಸ್ಪೆಷಲ್ ಇದ್ರೆ ಸಿಗ್ತೀನಿ, ಇಲ್ಲಂತಂದರೆ ಸೀದಾ ಆ ಫಾಲ್ಸ್ ಮುಂದೆನೇ ಸಿಗ್ತೀನಿ ನಿಮಗೆ. ಇನ್ನು ಇಲ್ಲಿಂದ ಧರ್ಮಸ್ಥಳಕ್ಕೆ ಒಂದು 45 ಕಿಲೋಮೀಟರ್ ಇದೆ. ಒಂದು ಪ್ಲೇಸಲ್ಲಿ ನಾವು ಬ್ರೇಕ್ ತಗೊಳ್ಳಿಕ್ಕೆ ನಿಂತಿದ್ದೀವಿ. ಫೈನಲಿ ತಗೊಂಡ್ವಿ ಬ್ರೇಕ್, ಮಚ್ ನೀಡೆಡ್ ಬ್ರೇಕ್. ಇನ್ನು ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಲಿಕ್ಕೆ ಒಂದೂವರೆ ಗಂಟೆ ಬೇಕು. ಒಂದು ಪಕ್ಕಾ ಆಫ್ ರೋಡಿಂಗ್ ರೋಡ್ ಇದು, ಮುಂದೆ ನೋಡ್ಬೋದು ನೀವೀಗ. ಎರ್ಮಾಯ್ ಫಾಲ್ಸಿಗೆ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ತನಕ ಗಾಡಿ ಹೋಗಲ್ಲ. ನೋಡೋಣ ಮುಂದೆ ಫಾಲ್ಸ್ ಹೇಗಿದೆ. ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು ಇಲ್ಲಿಗೆ, ಏನಾಗ್ತದೆ ಅಂತ ನೋಡ್ತೀನಿ. ಹಾಗೆ ಮುಂದೆ ವೀಡಿಯೋ ನೋಡ್ತಾ ಇರಿ, ಗೊತ್ತಾಗುತ್ತೆ ಫಾಲ್ಸದು. ಇಫ್ ಪಾಸಿಬಲ್ ಡ್ರೋನ್ ಶಾಟ್ಸ್ ತೆಗೆದು ಹಾಕ್ತೀನಿ. ಇಲ್ಲೊಂದು ಫಾಲ್ಸ್ ಬೀಳ್ತಾ ಇದೆ, ವಾಟರ್ ಫಾಲ್ಸ್ ಇದೆ. ಬಟ್ ಇದು ಆ್ಯಕ್ಚುಲಿ ಎರ್ಮಾಯ್ ಫಾಲ್ಸ್ ಅಲ್ಲ. ನಾನು ಗೂಗಲಲ್ಲಿ ನೋಡಿದ್ದೆ, ತುಂಬ ಹಿಡನ್ ಪ್ಲೇಸ್ ಇದು. ಸೊ ಕಾಡೊಳಗೆ ಸುಮಾರು ನಡ್ಕೊಂಡು ಬಂದಿದ್ದೀವಿ. ಮುಂದೆ ಹೋಗಿ ನೋಡೋ ಗೊತ್ತಾಗ್ತದೆ. ಫೈನಲಿ ವಾಟರ್ ಫಾಲ್ಸ್ ಸೌಂಡ್ ಕೇಳಿಸ್ತಾ ಇದೆ. ಚರ್ರ ಅಂತ ಹತ್ರ ಬರ್ತಿದ್ದೀನಿ, ತಲುಪ್ತಿದ್ದೀನಿ. ಫೈನಲಿ ನಾವು ರೀಚ್ ಆಗಿದ್ದೀವಿ ವಾಟರ್ ಫಾಲ್ಸ್. ಈಗ ನಿಮ್ಮ ಕಣ್ಮುಂದೆ ಬರುತ್ತೆ, ನೋಡ್ಕೊಳ್ಳಿ.
ಏನು ಅಂತ ಹೇಳಿದರೆ ನನಗೆ ಇಲ್ಲಿ ಮಂಗಳೂರವ್ರು ಸಿಕ್ಕಿದ್ದಾರೆ, ಊರು ತಗೊಳ್ಳಿ ಸಿಕ್ಕಿದ್ದಾರೆ. Sudhama Peraje channel subscribe, please subscribe. Yeah friends, Sudhama Peraje channel ಗೆ subscribe ಮಾಡಿ. ಎರ್ಮಾಯಿ ಫಾಲ್ಸ್ ಪ್ರೊನೌನ್ಸ್ ಮಾಡಲಿಕ್ಕೆ ಕಷ್ಟ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಮ್ಮ ಟ್ರಾವೆಲ್ ಮಾಡಿದ್ದು ಬರಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ನನಗೆ ಇಲ್ಲಿ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು. ಹಿಂಗೆ ನಂದು 2 ದಿನಕ್ಕೆ ಇನ್ನೂ ಕಂಟಿನ್ಯೂಸ್ ಆಗಿ ನಂದು ಟ್ರಾವೆಲ್ ಕಂಟಿನ್ಯೂ ಆಗ್ತದೆ. ನೆಕ್ಸ್ಟ್ ಚಾರ್ಮಾಡಿಗೆ ಹೋಗ್ತೀನಿ. ಚಾರ್ಮಾಡಿ ಸಹ ನಾನು ವೀಡಿಯೋ ನಿಮ್ಮ ಕಣ್ಣು ಮುಂದೆ ತಂದು ಕೊಡ್ತೀನಿ. ಫಸ್ಟ್ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋನ ನೀವು ಫುಲ್ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಬಗ್ಗೆ ಏನು ಅನಿಸ್ತು ಒಂದು ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳೊಟ್ಟಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಬರಬೇಡಿ. ಬಾಯ್.